ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ಇದು ಬಂದುಬಿಟ್ಟು ಶನಿವಾರದ ಮಾರ್ನಿಂಗ್ ವ್ಲಾಗ್. ಅವತ್ತು ನಾನು ಆಫೀಸ್ಗೆ ಹೋಗಿರಲಿಲ್ಲ, ಮನೆಗೆಲ್ಲ ಪೈಂಟ್ ಮಾಡ್ತಾಯಿದ್ರು. ಸೊ ಅದಕ್ಕೋಸ್ಕರ ಲೀವಲ್ಲಿದ್ದೆ. ಸೊ ಮನೆಗೆಲ್ಲ ಪೈಂಟ್ ಮಾಡಬೇಕು ಅಂದರೆ ಮನೇಲಿರೋದೆಲ್ಲ ತೆಗೆದು ಆ ರೂಮಿಂದ ಈ ರೂಮ್ಗೆ ಇಲ್ಲ ಹಾಲ್ಗೆ ಎಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಸೊ ಅದೇ ಕೆಲಸದಲ್ಲಿ ನಾವಿದ್ದು ಹಾಲೆಲ್ಲ ಮಾಡಬೇಕಾದ್ರೆ ಅಲ್ಲಲ್ಲಿರೋ ಐಟಮ್ಸ್ ಎಲ್ಲ ರೂಮ್ಗಿಡೋದು, ರೂಮ್ಗೆ ಹೊಡಿಬೇಕಾದ್ರೆ ಹಾಲ್ಗಿಡೋದು ಈ ಥರ ಎಲ್ಲ. ಸೊ ನಮ್ಮನೆ ಕಾಂಪೌಂಡ್ ಬಂದುಬಿಟ್ಟು ತುಂಬ ಗಲೀಜಾಗ್ಬಿಟ್ಟಿತ್ತು. ಏಕೆಂದರೆ ಹಸುಗಳು ಮಳೆ ಬರೋವಾಗ ಕಟ್ಟೋಕ್ಕೆ ಜಾಗ ಇಲ್ಲ ಅಂತ ಕಾಂಪೌಂಡ್ ಒಳಗಡೆನೇ ಕಟ್ತಿದ್ರು. ಎಲ್ಲ ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ಸೊ ಮದುವೆಗೆ ಪೈಂಟ್ ಮಾಡಿಸೋ ಇದಿರಲಿಲ್ಲ, ಅದೆಲ್ಲ ಗಲೀಜಾಗಿದ್ದಕ್ಕೆ ಮದುವೆ ಇದ್ದೇ ಇರಲ್ಲ ಅಂದ್ಬಿಟ್ಟು ಕಾಂಪೌಂಡಿಗೆ ಮಾತ್ರ ಪೈಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದು. ಆಮೇಲೆ ಕಾಂಪೌಂಡಿಗೆ ಏನಕ್ಕೆ ಹಾಲು ಕಾಂಪೌಂಡ್ ಎರಡೂ ಮಾಡಿಸೋಣ, ಇನ್ಯಾವುದಕ್ಕೂ ಬೇಡ ರೂಮೆಲ್ಲ ಅಂದ್ಬಿಟ್ಟು ಸುಮ್ಮನಾಯಿದ್ದು. ಆಮೇಲೆ ಅದು ಹೋಗ್ತಾ ಹೋಗ್ತಾ ಇಡೀ ಮನೆ ಎಲ್ಲ ಆಗೇ ಹೋಯ್ತು ಪೈಂಟ್ ಮಾಡಿಸೋದು. ಹಾಲಿಂದ ರೂಮಿಂದ ಔಟ್ಸೈಡು ಅಡುಗೆ ಮನೆ ಈ ಥರ ಎಲ್ಲ ಆಗೋಯ್ತು. ಪಾಪ ನನ್ನ ತಂಗಿ ತಿಕ್ತಾ ಇದ್ದಾಳೆ, ಗೋಡೆಗಳ್ನೆಲ್ಲ ಸಗಣಿ ಎಲ್ಲ ಆಗಿಬಿಟ್ಟಿತ್ತು, ಎಲ್ಲ ತೆಗಿತಾ ಇದ್ದಾಳೆ. ನಮ್ಮ ಅಪ್ಪ ನನ್ನ ತಂಗಿ ಎಲ್ಲ ಮಾಡ್ತಾಯಿದ್ರು, ಅಮ್ಮ ತಿಂಡಿ ಮಾಡ್ತಾಯಿದ್ರು. ನಾನು ಒಂದು ಸ್ವಲ್ಪ ಹೆಲ್ಪ್ ಮಾಡಿದೆ, ನಾನು ಕೂಡ ಹೆಲ್ಪ್ ಮಾಡಿದೆ, ಒಂದು ಸ್ವಲ್ಪ ಏನು ತುಂಬಾ ಮಾಡಿದೆ. ಸೊ ಪೈಂಟ್ ಮಾಡೋರು ಅಂದ್ಬಿಟ್ಟು ಪೈಂಟ್ ಮಾಡ್ತಾಯಿದ್ರು. ಪಾಪ ಅವ್ರು ಬೆಳಗ್ಗೆಯಿಂದನೇ ಮಾಡಿದ್ರು. ಅವ್ರು ಬೆಳಗ್ಗೆಯಿಂದ ಮಾಡಿನೂ ನೈಟು ಅವ್ರು ಹೋಗೋಕ್ಕೆ ಆಗಲಿಲ್ಲ. ಆಮೇಲೆ ಇಲ್ಲೇ ಮನೆಯಲ್ಲೇ ಇದ್ದು ಬೆಳಗ್ಗೆ ಮುಗಿಸ್ಕೊಂಡು ಅವ್ರು ಹೋಗಿದ್ದು. ಅವ್ರು ಬಂದಿದ್ದು ಕಿರಣ್ ಅವ್ರು ಕರ್ಕೊಂಬಂದಿದ್ದು, ಅವ್ರು ದೂರದಿಂದ ಬಂದಿದ್ದರು. ಸೊ ಅದಕ್ಕೋಸ್ಕರ ಇಲ್ಲೇ ಇದ್ದು ಬೆಳಗ್ಗೆ ಫುಲ್ಲು 12 ಗಂಟೆ ಸೈಡ್ ಮಾತ್ರ ಆಗಿದೆ. ಇಲ್ಲ ಇನ್ನು ಈ ಸೈಡ್ ಬಾಕಿ ಇದೆ ನೋಡಿ, ಇದೆಲ್ಲ ಮಾಡಿದ್ದಾರೆ. ನಮ್ಮ ಮಗಳು ಚೆಲುವಿನ ಚಿತ್ರ ಎಲ್ಲ ತೆಗೆದಿದ್ದಾರೆ. ಈ ಸೈಡ್ ಆಗಿದೆ, ಇನ್ನು ರೂಮ್ ಬಾಕಿ ಇದ್ದಾವೆ, ಮತ್ತು ಔಟ್ ಸೈಡು ಆಗಿದೆ, ಸೈಡು ಇದು ಆಗಿದೆ. ಇನ್ನು ಮತ್ತೆ ಆಚೆ ಮಾಡ್ತಾ ಇದ್ದಾರೆ. ಮನೆಯೆಲ್ಲ ಫುಲ್ಲ ಗಲೀಜಾಗ್ಬಿಟ್ಟೈತೆ, ಎಲ್ಲ ಇಲ್ಲಿ ತುಂಬ್ಕೊಂಬಿಟ್ಟಿದ್ದೀವಿ. ಇನ್ನು ರೂಮ್ ಬಾಕಿ ಇದೆ, ಅಡುಗೆ ಮನೆ ಆ ಕಡೆ ರೂಮು, ವಾಶ್ರೂಮ್ಸು, ಇನ್ನು ಮನೆ ಹಿಂದೆ ಎಲ್ಲ ಇಲ್ಲೆಲ್ಲ ಬಾಕಿ ಇದೆ. ಈಗ ಇಷ್ಟು ಒಂದಾಗಿದೆ, ಇದೊಂದು ಕಂಪ್ಲೀಟ್ ಆದರೆ ಫುಲ್ಲು ಆಗುತ್ತೆ ನೋಡಿ. ಎಷ್ಟು ಇದಾಗ್ಬಿಟ್ಟು ಫುಲ್ ಮನೆಯೆಲ್ಲ ಧೂಳು ಗಲೀಜು ಆಗ್ಬಿಟ್ಟೈತೆ. ಅಡುಗೆ ದೇವ್ರ ಮನೆ ಅದು, ಆ ದೇವ್ರ ಮನೆ ಮುಂದೆ ಇದಾಗಬೇಕಿತ್ತು. ಆವಾಗ ಅವ್ರು ಕಾರ್ಪೆಂಟ್ರಿ ಏನೋ ಮಾಡ್ತೀವಿ ಅಂತ ಹೇಳಿದರು, ಬಟ್ ಅದೇ ಅಲ್ಲಿಗೆ ನಿಂತ್ಕೊಂಬಿಟ್ಟಿದೆ. ಅದನ್ನು ಮಾಡೋಕ್ಕೆ ಆಗಿಲ್ಲ. ಅದಕ್ಕೆ ಈಗ ಅದ್ರ ಮೇಲೆ ಏನೋ ಡೋರ್ ಥರದ್ದು ಹಾಕಿ ಅದನ್ನು ಫುಲ್ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಅದು ತರಕ್ಕೆ ಹೋಗಿದ್ದಾರೆ ನನ್ನ ತಂಗಿ, ನಮ್ಮ ಕಿರಣಣ್ಣರೆಲ್ಲ. ಸೊ ಇಷ್ಟು ಫುಲ್ ಕಂಪ್ಲೀಟ್ ಆಗಿದೆ. ಇನ್ನು ಔಟ್ಸೈಡು ಹೊಡಿತಾ ಇದ್ದಾರೆ. ಈಗ ಈ ಕಡೆ ಕಾಂಪೌಂಡು ಎಲ್ಲ ಆಗಿದೆ, ಕಾಂಪೌಂಡು ಆಗಿದೆ. ಇನ್ನು ಈ ವಿಂಡೋಸು ಎಲ್ಲ ಬಾಕಿ ಇದೆ. ಇದೊಂದು ಬಾಕಿ ಇದೆ. ಇದೊಂದು ಪೈಂಟ್ ಮಾಡೋರು ಸ್ಯಾಟರ್ಡೆ ಬಂದು ನೈಟ್ ಪಾಪ 9 ಗಂಟೆವರೆಗೂ ಮಾಡಿದ್ರು, ಹಂಗಾದ್ರೂ ಮುಗಿಯಲಿಲ್ಲ. ಆಮೇಲೆ ಸಂಡೇ ಮಾರ್ನಿಂಗು 12 ಗಂಟೆವರೆಗೂ ಮಾಡಿದ್ರು. 12 ಗಂಟೆ ಮಾಡಾದಮೇಲೆ ಅವ್ರು ಹೋಗಿದ್ದು. ಸೊ ಅವರು ಉತ್ತರ ಪ್ರದೇಶ ಕಡೆಯವರಂತೆ. ಸೊ ನಮ್ಮಂಗೆ ಮುದ್ದೆ ಎಲ್ಲ ಊಟ ಮಾಡಲ್ಲ ಅವರು. ತಿಂಡಿನೂ ಸರಿಯಾಗಿ ತಿಂದಿರಲಿಲ್ಲ. ಅದಕ್ಕೋಸ್ಕರ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಆಲೂ ಸಾಗು ಮಾಡಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಆಲೂ ಸಾಗು. ನೀವು ಒಂದ್ಸರಿ ಟ್ರೈ ಮಾಡಿ. ಯಾವ ರೀತಿ ಮಾಡೋದು ಅಂದರೆ, ಒಂದು ಆಲೂಗಡ್ಡೆನ ಫಸ್ಟು ಬೇಯಿಸ್ಕೊಬೇಕು. ಅದಾದಮೇಲೆ ಅದನ್ನು ಸಿಪ್ಪೆಲ್ಲ ತೆಗೆದು ಸ್ಮ್ಯಾಶ್ ಮಾಡ್ಕೊಬೇಕು ಸಣ್ಣದಾಗಿ. ಇಲ್ಲೊಂದು ಕಡೆ ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಕರಿಬೇವು ಮತ್ತು ಸಾಸಿವೆ ಹಾಕಿ ಅದು ಚಿಟಪಟ ಆದಮೇಲೆ ಈರುಳ್ಳಿ ಹಾಕಿ, ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಟೊಮೊಟೊ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಉಪ್ಪು, ಯೆಲ್ಲೋ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಅದು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು. ಅದಾದಮೇಲೆ ನಾನು ಇಲ್ಲಿ ಗರಂ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಹಾಕಬೇಕು. ಗರಂ ಮಸಾಲ ಇದು ಬಾಂಬೆ ಸಾಂಗ್ ಥರ, ಬಟ್ ಬಾಂಬೆ ಸಾಂಗಿಗೆ ಗರಂ ಮಸಾಲೆ ಎಲ್ಲ ಹಾಕಲ್ಲ, ಬಟ್ ಇದಕ್ಕೆ ಹಾಕ್ತೀನಿ ನಾನು. ಸೊ ಇದು ನಾನೇ ಓನಾಗಿ ಕಂಡುಹಿಡ್ಬಿಟ್ಟಿದ್ದು. ಸೊ ಅದೊಂದು ಬಾಂಬೆ ಸಾಂಗ್ ಒಂಥರ ರುಚಿ ಇರ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ರೀತಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ಗರಂ ಮಸಾಲ ಹಾಕಾದ್ಮೇಲೆ ಉಪ್ಪು ಹಾಕಿ ಮತ್ತು ಬೇಯಿಸಿಕ್ಕಿರೋ ಆಲೂಗಡ್ಡೆನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಏನು ಕಡಲೆ ಹಿಟ್ಟನ್ನ ಒಂದು ಸ್ವಲ್ಪ ಒಂದು
ಒಂದು ಬೌಲ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಗಂಟೆಲ್ಲ ಇಲ್ದಂಗೆ ಚೆನ್ನಾಗಿ ಕಲಿಸ್ಕೊಂಡು ಹಾಕ್ಕೊಬೇಕು. ಏನಕ್ಕಿದು ಆ ಕಡಲೆ ಹಿಟ್ಟಿನ ನೀರು ಹಾಕೋದು ಅಂದರೆ ಗಟ್ಟಿ ಬರುತ್ತೆ, ತಿಕ್ನೆಸ್ಗೋಸ್ಕರ ಹಾಕ್ತಾರೆ. ಅದಾದಮೇಲೆ ಎಷ್ಟು ಬೇಕು ನಮಗೆ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಅದಕ್ಕೆ ಉಪ್ಪು ಸರಿಯಾಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಆಮೇಲೆ ಖಾರದ ಪುಡಿನೂ ಹಾಕ್ಕೊಬೇಕು. ಚಿಲ್ಲಿ ಪೌಡರ್ನೂ ಆ್ಯಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಬಿಟ್ಟು ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ರೆ ಆಲೂ ಸಾಗು ರೆಡಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಮಾತ್ರ ಸೂಪರಾಗಿರುತ್ತೆ. ಪೂರಿ ಮತ್ತು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ದೋಸೆಗೆಲ್ಲ ಅಷ್ಟು ಚೆನ್ನಾಗಿರಲ್ಲ, ಬಟ್ ಪೂರಿ ಮತ್ತು ಸಾಗುಗೆ ಚಪಾತಿಗೆ ಚೆನ್ನಾಗಿರುತ್ತೆ. ಅವಣ್ಣ ತುಂಬ ಇಷ್ಟಪಟ್ಟು ತಿಂದು ಚೆನ್ನಾಗಿದೆ ಅಂತ. ಅದಾದಮೇಲೆ ಅಮ್ಮ ಇಲ್ಲಿ ಚಪಾತಿ ಮಾಡ್ತಾಯಿದ್ದಾರೆ. ಸೊ ಅವತ್ತು ಎಲ್ಲರಿಗೂ ಚಪಾತಿ ಮಾಡೋಷ್ಟೊತ್ತಿಗೆ ಸಾಕಾಗೋಯಿತು. ನಾನು ಎಷ್ಟು ಕಲಿಸಿದ್ದೆ ಆದರೂ ಎಲ್ಲ ಖಾಲಿ ಆಗೋಯಿತು. ಆ್ಯಂಡ್ ಡೋರೆಲ್ಲ ಫಿಟ್ ಮಾಡೋರು ಬಂದಿದ್ರಲ್ಲ, ಫಸ್ಟು ಒಳಗಡೆ ಇತ್ತು ನಮ್ಮದು ಡೋರು, ಅದನ್ನು ಇನ್ನೊಂದು ಡೋರಿಗೆ ಬಾಗಿಲಿಗೆ ಫಿಟ್ ಮಾಡಿಸಿದ್ದು. ಸೊ ಅವರು ಎಲ್ಲ ಊಟ ಮಾಡಿದ್ರು. ಅದಕ್ಕೋಸ್ಕರ ಹೊತ್ತು ಸಾಕಾಗೋಯಿತು. ಆಮೇಲೆ ನಾವು ಅಪ್ಪ ಆಗಿರಲೇ ಇರಲಿಲ್ಲ. ಆಮೇಲೆ ಮತ್ತೆ ಕಲಸಿ ಒತ್ತಿದ್ದಾಯಿತು. ಇವರೆಲ್ಲ ಡೋರೆಲ್ಲ ಫಿಟ್ ಮಾಡೋಷ್ಟೊತ್ತಿಗೆ ಸಂಜೆ ಆಗೇ ಹೋಯ್ತು, ಕತ್ತಲೆ ಆಗ್ತಿತ್ತು. ನಾವು ಬೇರೆ ಮದುವೆಗೆ ಹೋಗಬೇಕಿತ್ತು. ಮದುವೆದು ವೀಡಿಯೋ ಆವಾಗಲೇ ಅಪ್ಲೋಡ್ ಮಾಡಿದ್ದೀನಿ, ನೋಡಿರ್ಬೋದು ನೀವು. ಸೊ ಅವತ್ತಿನ ಬೆಳಗ್ಗೆ ಇದು ಇಷ್ಟೆಲ್ಲ ಆಗಿದ್ದಿದ್ದು. ನಮ್ಮ ಮದುವೆಗೆ ಹೋಗ್ಬೇಕಾಗಿದ್ದರಿಂದ ನಾವು ಹಿಂಗೆ ಬಿಟ್ಟು ರೆಡಿಯಾಗಿ ಸ್ನಾನ ಮಾಡಿ ಮದುವೆಗೆ ಹೋದೋ. ಸೊ ಇದೇನು ಅಷ್ಟು ಇಂಪಾರ್ಟೆಂಟ್ ವೀಡಿಯೋ ಅಲ್ಲ, ಬಟ್ ರ್ಯಾಂಡಮಾಗಿ ಅವತ್ತೇನು ನಡೀತು ಅಂತ ತೋರಿಸಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಈ ಸಾಗು ಒಂದು ಶೇರ್ ಮಾಡಬೇಕು ಅಂತ ಇದ್ದೆ. ತುಂಬ ಚೆನ್ನಾಗಿತ್ತು ಸಾಗು ಮಾತ್ರ. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ, ನಿಮಗೂ ಇಷ್ಟ ಆಗುತ್ತೆ. ಡೋರ್ನ ನಾವು ಏತಕ್ಕೆ ಆಚೆ ಫಿಟ್ ಮಾಡಿಸಿದ್ದು ಅಂದರೆ ಇಲ್ಲಿ ಡೋರು ಆಗ್ತಾ ಇರಲಿಲ್ಲ ಹಾಕೋಕ್ಕೆ. ಚಳಿಗೆ ಗಾಲ ಬಂದರೆ ಅದು ಹಂಗೆ ಹಿಡ್ಕೊಂಡಂಗೆ ಆಗುತ್ತೆ ಅಂತ ಯಾರೋ ಹೇಳಿದರು. ಸೊ ಅದಕ್ಕೋಸ್ಕರ ಆಚೆ ಎಲ್ಲ ಫಿಟ್ ಮಾಡ್ದೆ. ಆ್ಯಂಡ್ ದೇವ್ರ ಮನೆ ಮೇಲ್ಗಡೆನೂ ಎಲ್ಲ ಕವರ್ ಮಾಡ್ದೆ. ನನ್ನ ರೂಮಲ್ಲಿ ನೋಡಿ ಮಿರರಲ್ಲೆಲ್ಲ ತುಂಬ ಧೂಳು ತುಂಬ್ಕೊಂಬಿಟ್ಟಿದೆ. ನನ್ನ ರೂಮು ಪೇಂಟಿಂಗ್ ಆಯಿತು. ಸೊ ಫುಲ್ ಎಲ್ಲ ಧೂಳು. ಏನೂ ಮಾಡೋಕ್ಕಾಗಲ್ಲ, ಆಮೇಲೆ ಕ್ಲೀನ್ ಮಾಡ್ಕೊಳೋಣ ಅಂತ ಸುಮ್ಮನಾದೋ. ಇಷ್ಟೆಲ್ಲ ಆಗಿದ್ದು ಶನಿವಾರ ಮಾರ್ನಿಂಗಿಂದ ಈ ನೈಟ್ವರೆಗೂ. ನೈಟು ನಾವು ಡೋರ್ ಇಲ್ಲಿತ್ತು ಫಸ್ಟು, ಅಲ್ಲಿ ಫಿಟ್ ಮಾಡಿದ್ದೀನಿ ನೋಡಿ. ಸೊ ಆಮೇಲೆ ಮದುವೆಗೆಲ್ಲ ರೆಡಿಯಾಗಿ ಹೋದ್ವಿ. ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಬೋದು. ದೇವ್ರ ಮನೆ ನಾವು ಈ ಥರ ರೆಡಿ ಮಾಡಿಸ್ದೋ. ದೇವ್ರ ಮನೆಗೆ ಇನ್ನೂ ಮಾಡಿಸೋದಿತ್ತು, ಬಟ್ ಈಗ ಸದ್ಯಕ್ಕೆ ಇಷ್ಟಿರಲಿ ಅಂತ ಸಾಕು ಅಂತ ಮಾಡಿಸಿದ್ದೀವಿ. ಪೈಂಟ್ ಅವಣ್ಣ ಹೊಡಿತಾಯಿದ್ರು ಇನ್ನೂ. ಇಷ್ಟೇ ಆವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್. ನಮಗಂತೂ ಫುಲ್ಲು ಸುಸ್ತಾಗಿತ್ತು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.